ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ, ಸೊ ಇವತ್ತು ಎದ್ದಿದ್ದೇ ಲೇಟ್ ಆಗೋಯಿತು. ಸೊ ಬೆಳಗ್ಗೆನೇ ಹೋಗಿ ಸ್ವಲ್ಪ ಯಾಕೋ ಬೆನ್ನೋವಿದೆ, ಹಾಗಾಗಿ ಕಾಲು ಸೂಪ್ ಕುಡ್ಕೊಂಬರೋಣ. ಕಾಲು ಸೂಪ್ ಕುಡಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗ್ತೀವಿ ಅಂತ ಹೇಳಿ ಸೊ ಈಗ ತಿಂಡಿಗೆ ಹೋಗ್ತಾ ಇದ್ದೀವಿ. ಕಾಲು ಸೂಪ್ ಕುಡ್ಕೊಂಡು ಇಡ್ಲಿ ಎಲ್ಲ ತಿನ್ಕೊಂಬರೋಣ ಅಂತ ಹೇಳಿಬಿಟ್ಟು. ಸೊ ಮನೇಲೇ ಮಾಡಿದ್ರೆ ತುಂಬ ಒಳ್ಳೆಯದು, ಬಟ್ ಇವತ್ತು ಮನೇಲಿ ಮಾಡಲಿಲ್ಲ. ಸೊ ಹಾಗಾಗಿ ಹೊರಗಡೆ ಹೋಗಿ ಅಲ್ಲಿ ಕಾಲು ಸೂಪ್ ಎಲ್ಲ ಕುಡಿದ್ರೆ ಸ್ವಲ್ಪ ಬೋನ್ಸ್ಗೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿ ಸೊ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಬನ್ನಿ ಹೋಗಿ ಬರೋಣ. ಏನು ತಿಂತೀರಾ ಇವತ್ತು? ಬಿರಿಯಾನಿ, ಕಾಲು ಸೂಪ್. ಕಾಲು ಸೂಪ್ ಅಂದರೆ ಆಗಲ್ಲ ಅವ್ರಿಗೆ, ಸೊ ಇಡ್ಲಿ ಇಲ್ಲ ಬಿರಿಯಾನಿ. ಅವನು ನಿನಗೆ ಬಿರಿಯಾನಿ ಬಿರಿಯಾನಿ. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೀಗೆ ನಮಗೆ ವಾಷಿಂಗ್ ಮಿಷಿನ್ಗೆ ಒಂದು ಮೋಟರ್ ಬೇಕಾಗಿತ್ತು, ಹಾಗೆ ತೊಗೊಳ್ಳೋಣ ಅಂತ ಹೇಳಿ ಇದೊಂದು ದೊಡ್ಡದು ಶಾಪ್ ಇತ್ತು ಇಲ್ಲಿ. ಸೊ ಅಲ್ಲಿ ನೋಡೋಣ ಅಂತ ಬಂದಿದ್ದೀವಿ ಈಗ. ಸೊ ಮೋಟರ್ ವಾಷಿಂಗ್ ಮಿಷಿನ್ಗೆ ನೀರು ಜಾಸ್ತಿ ಫೋರ್ಸಾಗಿ ಬರೋದಿಲ್ಲ ಅಂತ ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲೇನೆ. ಸೊ ಅದಕ್ಕೆ ಒಂದು ಮೋಟರ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ವೆರೈಟಿ ಎಲ್ಲ ಮಿಷಿನ್ಗೆ ಬೇಕಾಗಿರೋವಂಥದ್ದು, ಬೋರ್ ಎಲ್ಲದಕ್ಕೆ ಬೇಕಾಗಿರೋವಂಥದ್ದು ಮತ್ತು ಎಲೆಕ್ಟ್ರಿಕ್ದು ಐಟಮ್ಸ್ಗಳು ಎಲ್ಲ ತುಂಬ ಇದೆ. ನೋಡಿ ಈ ಥರದ್ದು ತೋರಿಸಿದ್ರು ಅವರು. ಸೊ ಹಾಗಾಗಿ ತುಂಬ ದೊಡ್ಡದಿದೆ ಇದು, ಹಾಗಾಗಿ ಎಲ್ಲ ನೋಡ್ತಾ ಇದ್ದೀವಿ. ಮೋಟರ್ ತಗೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಬಂದ್ರಂತೂ ಫುಲ್ ಎಲ್ಲ ಸಿಗುತ್ತೆ, ದೊಡ್ಡದು ಅಂಗಡಿ ಇದು. ಇಲ್ಲಿ ಬಂದ್ರಂತೂ ಎಲ್ಲ ಸಿಗುತ್ತೆ, ಎಲೆಕ್ಟ್ರಿಕ್ ಐಟಮ್ಸು, ಬೋರ್ಗೆ ಬೇಕಾಗಿರೋ ಐಟಮ್ಸ್ಗಳು, ಮೀಟ್ರ್ ಬೋರ್ಡ್ಸು, ಪಂಪು, ಮೋಟ್ರುಗಳು ಎಲ್ಲ ಸಿಗುತ್ತೆ. ನಾವು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬೇಕಿರೋವಂಥದ್ದು ಮೋಟ್ರ್ ತೊಗೋಣ ಅಂತ ಬಂದಿದ್ದೀವಿ ಈಗ. ಇವತ್ತು ಮಿಷಿನ್ಗೆ ಹಾಕ್ಸ್ಕೊಂಬರ್ಬೇಕಿತ್ತು. ರಾಗಿ ಹಿಟ್ಟು ಮತ್ತು ಇದು ಅಕ್ಕಿ ಹಿಟ್ಟು. ಸೊ ಇದು ರೊಟ್ಟಿಗೆಲ್ಲ ಯೂಸ್ ಮಾಡೋದು, ಶಾವಿಗೆ ಎಲ್ಲ ಮಾಡ್ಬೋದು. ಸೊ ಇದು ರಾಗಿ ಹಿಟ್ಟು ಅಷ್ಟೇ, ಮುದ್ದೆಗೆ ರೊಟ್ಟಿಗೆ ಎಲ್ಲ ಯೂಸ್ ಮಾಡೋದು. ಸೊ ಖಾಲಿ ಆಗಿತ್ತು, ಎಲ್ಲ ಹಾಕ್ಸ್ಕೊಂಡು ಬಂದ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ತಿಂಡಿಗೆ ಏನು ಮಾಡೋದು ಅಂತ ಹೇಳಿ ಸೊ ಅದಕ್ಕೆ ಹುಳಿಯನ್ನು ಮಾಡೋಣ ಒಂಥರ ಡಿಫ್ರೆಂಟಾಗಿ. ಪುಳಿಯೋಗರೆ ಥರನೇ, ಬಟ್ ಅದಕ್ಕೆ ಸಾಂಬಾರು ಪುಡಿ ಹಾಕ್ತೀವಿ ಅದಕ್ಕೆ ಪುಳಿಯೋಗರೆ ಪೌಡರ್ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು. ಈಗ ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆಗೆ. ಸೊ ಹುಳಿಯನ್ನು ಅಂದರೆ ಹುಳಿಯಾಗಿ ಈ ಥರ ಚಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಇವತ್ತು ಬನ್ನಿ ಹುಳಿಯನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ. ಸೊ ಪುಳಿಯೋಗರೆ ಪುಡಿ ಮಾಡೋವಂಥದ್ದು ರೆಸಿಪಿನೂ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಪುಳಿಯೋಗರೆ ಪೌಡರ್ ಯಾವ ರೀತಿ ಮಾಡ್ಕೊಳ್ಳೋದು, ಒಂದು 50 ಜನ 60 ಜನಕ್ಕೆ ಆಗೋಷ್ಟು ಆ ಥರದ್ದು ಮಾಡಿದ್ದೀನಿ. ಸೊ ಸ್ವಲ್ಪ ಕ್ವಾಂಟಿಟಿಲಿ ನಿಮ್ಗೆ ಬೇಕಾಗಿರೋಷ್ಟು ಸ್ವಲ್ಪ ಮಾಡ್ಕೊಬೋದು. ಇವತ್ತು ಹುಳಿಯನ್ನು ಇದಕ್ಕೆ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲನೂ ಹಾಕ್ಕೊತೀನಿ. ಇದನ್ನು ಮಾಡೋವಂಥದ್ದು ತೋರಿಸ್ಕೊಡ್ತೀನಿ. ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಮಕ್ಕಳು ಈಸಿಯಾಗಿ ಬೇಗ ಕಲಿಯುವಂಥವ್ರು, ಸೊ ಈಗ ಸ್ಟಾರ್ಟಿಂಗಲ್ಲಿ ಕಲಿಯುವಂಥವ್ರು ಮಾಡ್ಕೊಬೋದು. ಸೊ ಬನ್ನಿ, ಈಗ ಕುಕ್ಕರಲ್ಲಿ ಅನ್ನನೂ ರೆಡಿ ಇದೆ ಕುಕ್ಕರಲ್ಲಿ. ಸೊ ಈಗ ಬಾಣಲಿ ಇಟ್ಕೊಳ್ಳೋಣ. ಸೊ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯಲಿ. ಈಗ ಸ್ವಲ್ಪ ಕಡಲೆಬೀಜ, ಕಡಲೆಬೀಜನ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಕಡಲೆಬೀಜ ಕರೆದು ಎತ್ತಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತೀನಿ. ನೆಕ್ಸ್ಟು ಉದ್ದಿನಬೇಳೆ. ಸೊ ಇದನ್ನು ಎತ್ತಿಟ್ಕೊಳ್ಳುವಂಥ ಅವಶ್ಯಕತೆ ಏನಿರೋದಿಲ್ಲ. ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ಒಗ್ಗರಣೆಗೆ ಹಾಕೊಳ್ಳೋಣ. ಸೊ ನೆಕ್ಸ್ಟ್ ಈಗ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೊತೀನಿ. ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡಿರೋವಂತಹ ಬೆಳ್ಳುಳ್ಳಿ. ನೆಕ್ಸ್ಟು ಒಣಮೆಣಸಿನ್ಕಾಯಿ, ನೆಕ್ಸ್ಟ್ ಕರಿಬೇವು, ನೆಕ್ಸ್ಟು ಕಲಸಿಟ್ಕೊಂಡಿರೋಂಥ ಹುಣಸೆ ರಸ ಹಾಕೊಳ್ಳೋಣ.
ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಸೇರಿಸ್ಕೊಳ್ಳೋಣ ಈಗ. ಸೊ ಒಂದಿಷ್ಟು ಉಪ್ಪು ಹಾಕ್ಕೊತೀನಿ, ಒಂದಿಷ್ಟು ಬೆಲ್ಲ, ನೆಕ್ಸ್ಟು ತುರಿದಿರೋವಂಥ ಕೊಬ್ಬರಿ, ಸೊ ಈ ರೀತಿ ಗೊಜ್ಜು ಮಾಡಿಕೊಂಡು ಇದಕ್ಕೀಗ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳೋಣ. ಇದು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ, ಒಂದು 2.5 ಸ್ಪೂನ್ ಅಷ್ಟು. ಸೊ ಈಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಬೇಕಂದರೆ ಇನ್ನೊಂದು ಸ್ವಲ್ಪ ಪೌಡರ್ ಹಾಕೊಳ್ಳೋಣ. ಇದನ್ನು ಹುಳಿ ಗೊಜ್ಜು ಅಂತಲೂ ಕರೀತಾರೆ, ಪುಳಿಯೋಗರೆ ಗೊಜ್ಜು ಅಂತಲೂ ಕರಿಬೋದು. ಯಾಕಂದರೆ ಇದು ಸೇಮ್ ಅದೇ ಥರ ಇರುತ್ತಲ್ವ, ಬಟ್ ಹುಣಸೆ ಹುಳಿ ಹಾಕಿ ಸಾಂಬಾರು ಪೌಡ್ರ್ ಹಾಕಿ ಮಾಡಿರುವಂಥದ್ದು. ಸೊ ಪುಳಿಯೋಗರೆ ಗೊಜ್ಜು ರೆಡಿ ಇದೆ. ಈಗ ಅನ್ನನೂ ರೆಡಿ ಇದೆ, ಮಿಕ್ಸ್ ಮಾಡೋಣ. ಸೈಡಿಂದ ಈಗೆಲ್ಲ ಎಣ್ಣೆ ಎಲ್ಲ ಬಿಡ್ತಾ ಇದೆಯಲ್ಲ, ಈಗ ಗೊಜ್ಜು ರೆಡಿಯಾಗಿದೆ ಪರ್ಫೆಕ್ಟಾಗಿ. ಸೊ ಬಿಸಿ ಬಿಸಿ ರೈಸ್ ಕೂಡ ರೆಡಿಯಾಗಿದೆ. ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡು ಉದುರಾಗಿ ಮಾಡ್ಕೊಂಡಿರಬೇಕು ಪುಳಿಯೋಗರೆಗೆ, ಚಿತ್ರಾನ್ನಕ್ಕೆ, ಇದಕ್ಕೆಲ್ಲ. ದಿನನೇ ಆಯಿತು ಬ್ಲಾಗ್ಸ್ ಎಲ್ಲ ಮಾಡಿ. ಸೊ ಆಗಲೇ 1 ವೀಕ್ ಮೇಲೆ ಆಗೋಯಿತು ಬ್ಲಾಗ್ಸ್ ಎಲ್ಲ ಮಾಡಿ. ಸೊ ಇವತ್ತು ಫ್ರೈಡೇ ಈವ್ನಿಂಗ್ ಇವತ್ತು. ಸೊ ಇವತ್ತು ನಮ್ಮ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ಇತ್ತು ಮಕ್ಕಳಿಗೆ. ಸೊ ನಾಳೆ ರಜಾ ಇದೆ. ನಾವು ಹೋಗಿ ಫ್ಲಾಗ್ ಹಾಸ್ಟ್ ಎಲ್ಲ ಮಾಡಿ ಬರಬೇಕು. ಸೊ ಬೆಳಗ್ಗೆ 8 o'clock ಹಂಗೆ ಹೋಗಬೇಕು. ಸೊ ಮನೆ ಹತ್ರನೂ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ಇದೆ. ಸೊ ಎರಡಕ್ಕೂ ಅಟೆಂಡ್ ಮಾಡಬೇಕು. ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಸೊ ಇವತ್ತು ಹೀರೆಕಾಯಿ ತೊಗೊಂಡಿದ್ದೆ, ಸಾಂಬಾರು ಮಾಡಿದ್ದೆ, ಉಪ್ಸಾರು ಮಾಡಿದ್ದೆ. ಸೊ ಈಗ ಮುದ್ದೆ ಮಾಡಿ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವತ್ತು ಹೀರೆಕಾಯಿ ಉಪ್ಸಾರು ಮತ್ತು ಮುದ್ದೆ. ಸೊ ಪಲ್ಯ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಸ್ವೀಟ್ ಬರುತ್ತಲ್ವ ಹೀರೆಕಾಯಿ, ಹಾಗಾಗಿ ನನಗೆ ಇದು ಇಷ್ಟ ಆಗುತ್ತೆ. ಸೊ ಇವತ್ತು ಮಾಡಿದಂಥದ್ದು ಮಕ್ಕಳಿಗೂ ಇಷ್ಟ, ಉಪ್ಸಾರು ತಿಂತಾರೆ. ಸೊ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಾಕಾಗಿರುತ್ತೆ. ಯಾರ್ಯಾರಿಗೆ ಉಪ್ಸಾರು ಇಷ್ಟ ಕಮೆಂಟ್ ಮಾಡಿ. ಅದರಲ್ಲೂ ಹೀರೆಕಾಯಿ ಉಪ್ಸಾರು ಯಾರಿಗಿಷ್ಟ. ಸೊ ಇವತ್ತು ಹೀರೆಕಾಯಿ ಉಪ್ಸಾರು ಮುದ್ದೆ. ನಾನು ಮಧ್ಯ ತೂತು ಮಾಡಿ ಅದರೊಳಗೆ ತುಪ್ಪ ಹಾಕ್ಕೊಂಡಿರ್ತೀನಿ. ಸೊ ಮಕ್ಳಿಗೆ ಹೀಗೆ ಹಾಕ್ಕೊಡೋದು. ಸೊ ಚೆನ್ನಾಗಿರುತ್ತೆ ಉಪ್ಸಾರು ಮುದ್ದೆ. ಈಗ ಚಳಿ ಇದೆಯಲ್ವ, ಸ್ವಲ್ಪ ಮಳೆ ಬರ್ತಿರೋದಕ್ಕೂ ಅದಕ್ಕೂ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ. ಸೊ ಇದಕ್ಕೆ ಹಾಲೇನು ಹಾಕೋಂಗಿಲ್ಲ ಸಾಂಬಾರಿಗೆ. ಸೊ ಇದು ಹುಣಸೆ ಹಣ್ಣು ಹಾಕಿದ್ದೀವಲ್ವ, ಹಾಗೆ ಹುಳಿ ಹುಳಿ ಥರ ಇರುತ್ತಲ್ವ, ಹಾಲು ಹಾಕೋಗಿಲ್ಲ. ಸೊ ಬನ್ನಿ ಈಗ ಊಟ ತಿಂದು ಈಗ ಊಟ ಮಾಡಿ. ಸೊ ಬೆಳಗ್ಗೆ ಸ್ಕೂಲಿಗೆ ಹೋಗಬೇಕಲ್ಲ, ಬೇಗ ಹೋಗಿ ಬರಬೇಕು. ಸೊ ಇನ್ನು ವರಮಹಾಲಕ್ಷ್ಮಿ ಹಬ್ಬ ನೆಕ್ಸ್ಟ್ ವೀಕೇ ಇದೆ. ಸೊ ಇನ್ನು ಕ್ಲೀನಿಂಗ್ ಎಲ್ಲ ಏನೂ ಆಗಿಲ್ಲ ನಂದು. ಸೊ ಸಂಡೇ ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ನಿಮ್ಮದೆಲ್ಲರದು ಆಲ್ರೆಡಿ ಕ್ಲೀನಿಂಗು, ಪರ್ಚೇಸಿಂಗು ಎಲ್ಲ ಆಗಿದೆ ಅಂತ ಅನಿಸುತ್ತೆ. ಒಬ್ಬೊಬ್ಬರು ಆಲ್ರೆಡಿ ತಿಂಡಿಗಳು ಎಲ್ಲ ಮಾಡ್ತಾಯಿದ್ದಾರೆ. ಸೊ ಹೀಗಿದೆ ಈ ಸತಿ ಅಂತೂ ತುಂಬ ಲೇಟು. ನಾನಿನ್ನು 3-4 ಡೇಸ್ ಇದೆ ಅಷ್ಟೇ. ಈಗ ಕ್ಲೀನಿಂಗ್ ಕೆಲಸ ಎಲ್ಲ ಸಂಡೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಮಾಡಬೇಕು. ಸೊ ಇಷ್ಟಿಷ್ಟು ಬೇಗ ತಿಂಗಳುಗಳು ಕಳೀತಾ ಇದೆ, ಹಬ್ಬನೂ ಬರ್ತಾ ಇದೆ. ಈಗಾಗಲೇ ಶ್ರಾವಣ ಇವತ್ತಿಂದ ಸ್ಟಾರ್ಟು, ಶುಕ್ರವಾರ ಇವತ್ತು. ಸೊ ಇವತ್ತಿಂದ ಶ್ರಾವಣ ಶುಕ್ರವಾರ, ಶ್ರಾವಣ ಶನಿವಾರ, ನಾಳೆ ಮೊದಲನೇ ಶ್ರಾವಣ ಶನಿವಾರ. ಸೊ ದೇವಸ್ಥಾನದಲ್ಲೆಲ್ಲ ಪೂಜೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಶ್ರಾವಣ ಶನಿವಾರ ನಾವು ಊರಲ್ಲಿ ಫಸ್ಟ್ ವಾರ ಮಾಡಬೇಕಿತ್ತು, ಬಟ್ ಈ ಸಲ ಮಾಡ್ತಾಯಿಲ್ಲ. ಸೊ ನಾನೇ ಇಲ್ಲೇ ಮಾಡ್ತೀನಲ್ವ, 4ನೇ ಶನಿವಾರ ಇಲ್ಲೇ ಮಾಡ್ತೀನಿ ನಮ್ಮ ಮನೆಯಲ್ಲೇ. ಸೊ ಹಾಗಾಗಿ ಇಲ್ಲೇ ಮಾಡೋವಂಥದ್ದು. ಸೊ ನೋಡೋಣ ಹೇಗಾಗುತ್ತೋ ಹಾಗೆ ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು. ಸೊ ಬನ್ನಿ ಈಗ ಊಟ ಮಾಡಿ ಎಲ್ಲ ಕ್ಲೀನಿಂಗ್ ಮಾಡಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದೇಳೋಣ. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಸ್ಕೂಲಿಗೆ ಬಂದಿದ್ದೀವಿ. ಸೊ ಸ್ಕೂಲಲ್ಲೆಲ್ಲನೂ ಬಲೂನ್ಸ್ ಎಲ್ಲ ಹೀಗೆ ಅರೇಂಜ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಬಲೂನ್ಸ್ ಎಲ್ಲ ಊದಿದ್ರು, ಮ್ಯಾಮ್ಸ್ ಎಲ್ಲ ಹೀಗೆ ಅರೇಂಜ್ ಮಾಡ್ತಾ ಇದ್ದೀವಿ. ಮೇಲ್ಗಡೆ ಫ್ಲಾಗ್ ಹಾಸ್ಟ್ ಮಾಡುವಂಥದ್ದು. ಇವತ್ತು ಆರೆಂಜ್ ಕಲರ್ ಡ್ರೆಸ್,
ಕೇಸರಿ ಬಿಳಿ ಹಸಿರು ಎಲ್ಲರೂ ಇದೇ ಥರ ಥೀಮಲ್ಲಿ ಡ್ರೆಸ್ಸಸ್ ಹಾಕ್ಕೊಂಡು ಬಂದಿದ್ದೀವಿ. ಓ ಆಂಟಿದು ನಂದು ಫೋಟೋ ತೆಗಿಯಪ್ಪ. ಸ್ಕೂಲಲ್ಲೆಲ್ಲ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮನೆ ಹತ್ರನೂ ಪ್ರೋಗ್ರಾಮ್ ಎಲ್ಲ ಮುಗಿದಿತ್ತು. ಆಲ್ರೆಡಿ ಟಿಫನ್ಗೆಲ್ಲ ಹೋಗಿದ್ರು. ನಾವು ಟಿಫನ್ ಮಾಡಿಕೊಂಡು ನನ್ನ ಮಗಳಿಗೆ ಸ್ಕೂಲಲ್ಲಿ ಪ್ರೋಗ್ರಾಮ್ ಇತ್ತು, ಅವಳನ್ನೂ ಕರ್ಕೊಂಡು ಬರಬೇಕಾಗಿತ್ತು. ಸೊ ಆವಾಗ ಸ್ಕೂಲ್ ಹತ್ರ ಬಂದೆ. ಇಲ್ಲಿ ಇನ್ನು ಪ್ರೋಗ್ರಾಮ್ ನಡೀತಾನೇ ಇತ್ತು. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಡ್ಯಾನ್ಸ್ ಎಲ್ಲನೂ. ಸೊ ಮಗಳಿಗೋಸ್ಕರ ಒಂದು 40 ಮಿನಿಟ್ಸೇ ವೆಯ್ಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಸೊ ವೆಯ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ನೆಕ್ಸ್ಟು ನಾದಿನಿ ಮನೆಗೆ ಹೋದ್ವಿ. ಹಾಗೇನೇ ನೆಕ್ಸ್ಟ್ ಇನ್ನೇನು ಹಬ್ಬ ಹತ್ರ ಬರ್ತಾ ಇದೆಯಲ್ವಾ, ಎಲ್ಲ ಕ್ಲೀನಿಂಗು. ಹಬ್ಬಕ್ಕೆ ಇನ್ನೇನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಫ್ರೀ ಟೈಮ್ ಇದೆಯಲ್ಲ ಅಂತ ಹೇಳಿ ಇವತ್ತೆಲ್ಲ ಪಾತ್ರೆ ಎಲ್ಲ ತೆಗೆದು ಮನೆ ತುಂಬ ಹರಡ್ಕೊಂಡಿದ್ದೀನಿ. ಎಲ್ಲ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಎಲ್ಲ ಕ್ಲೀನ್ ಆಯಿತು ರಾತ್ರಿ. ಸೊ ಇದನ್ನೆಲ್ಲ ನೋಡಿ ಬರೀ ಪ್ಲ್ಯಾಸ್ಟಿಕ್ ಬಾಕ್ಸ್ಗಳದಿದೆಲ್ಲನೂ. ಸೊ ಅದಕ್ಕೆ ಪ್ಲ್ಯಾಸ್ಟಿಕ್ ಏನು ಯೂಸೇ ಮಾಡೋದು ಬೇಡ ಅಂತ ಹೇಳಿ ಸೊ ಎಲ್ಲ ತೆಗೆದಿಟ್ಟಿದ್ದೀನಿ. ಇದೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಇದೆಲ್ಲ ತೊಳೆದಿಟ್ಟಿದ್ದೀನಿ. ಸೊ ನೋಡಿ ಪ್ಲ್ಯಾಸ್ಟಿಕ್ದಿದೆಲ್ಲ ಐಟಮ್ಸು. ಸೊ ಇದೆಲ್ಲ ಪ್ಲ್ಯಾಸ್ಟಿಕ್ ಬಾಟಲ್ಸು ಅದು ಇದು ಎಲ್ಲ ಫುಲ್ಲು ಮೆಸ್. ಇದೆಲ್ಲ ತೊಳೆದಿಟ್ಟಿರೋದು ರಾತ್ರಿ ಫುಲ್ ಅಡುಗೆ ಮನೆ ಎಲ್ಲ ಮೆಸ್ಸಪ್ ಮಾಡಿಬಿಟ್ಟಿದ್ದೀನಿ. ಅದೆಲ್ಲ ಕ್ಲೀನಿಂಗ್ ಮಾಡಿ ಈಗ ಪೇಪರೆಲ್ಲ ಹಾಸ್ಬಿಟ್ಟು ಸೊ ಎಲ್ಲ ಸ್ಟೀಲ್ದೇ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸ್ಟೀಲ್ದೆಲ್ಲ ತುಂಬ ಇದೆ. ಸೊ ಸ್ಟೀಲ್ದೇ ಯೂಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾಸ್ಟಿಕ್ದೆಲ್ಲನೂ ಬಿಸಾಕೋಣ ಅಂತ ಹೇಳಿಬಿಟ್ಟು ಎಲ್ಲ ಬೇಡದೇ ಇರೋದೆಲ್ಲ ಫುಲ್ ತೆಗೆದಿಟ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟು ಇಲ್ಲೆಲ್ಲ ಸ್ಟೀಲ್ದೇ ಬಾಕ್ಸ್ಗಳೆಲ್ಲ ಇದ್ವು. ಸೊ ಹಾಗಾಗಿ ಎಲ್ಲ ಸ್ಟೀಲ್ದಕ್ಕೆ ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ. ಪಾತ್ರೆನೇ ಇಲ್ಲ ಅಂತ ಅಂದ್ಕೊಳ್ತೀವಿ, ತೆಗಿತಾ ಇದ್ರೆ ಇಷ್ಟೊಂದು ಪಾತ್ರೆಗಳಿದೆಯಾ ಅಂತ ಅನಿಸುತ್ತೆ. ಸೊ ಕರ್ಜಿಕಾಯಿ ಮಾಡೋದು ಅಮ್ಮ ತೆಗೆದುಕೊಟ್ಟಿದ್ರು, ಯಾವುದೋ ಕವರ್ಗೆ ಹಾಕಿ ಇಟ್ಬಿಟ್ಟಿದ್ದೆ, ಇವಾಗ ಸಿಕ್ತು. ಲಾಸ್ಟ್ ಟೈಮ್ ಕರ್ಜಿಕಾಯಿ ಮಾಡಬೇಕಾದ್ರೆ ಇಲ್ಲ ಅಂತ ಹೇಳಿ ಕೈಯಲ್ಲೇ ಮಾಡಿದ್ವಿ. ಸೊ ಇವಾಗ ಸಿಕ್ತು ಕರ್ಜಿಕಾಯಿ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.